ಈ ದಿನ ರಾಷ್ಟ್ರಾದ್ಯಂತ ನಾವು ಸ್ವಾತಂತ್ರ್ಯ ಸಂಗ್ರಾಮದ ಮುಂಚೆ ಈ ಒಂದು ಗಾನ ಶಕ್ತಿಯನ್ನ ತುಂಬಿದೆ, ಐಕ್ಯತೆಯನ್ನ ತುಂಬಿದೆ, ರಾಷ್ಟ್ರೀಯತೆಯನ್ನ ತುಂಬಿದೆ, ರಾಷ್ಟ್ರೀಯತೆಯ ಅಭಿಮಾನವನ್ನ ತುಂಬಿದೆ. ದೇಶದ ಜನತೆಯಲ್ಲಿ ಐಕ್ಯತೆಯನ್ನ ಕಾಣಲು ಬಂಕಿಂ ಚಂದ್ರ ಚಟರ್ಜಿ ಅವರು ಈ ಒಂದು ಸಾಂಗನ್ನ ನಿರೂಪಣೆ ಮಾಡಿದ್ದು, ಅದನ್ನ ಬರೆದಿದ್ದು, ಇಡೀ ದೇಶಕ್ಕೆ ಪರಿಚಯಿಸಿದ್ದು, ಭಾರತ ಮಾತೆಗೆ ವಂದನೆ ಸಲ್ಲಿಸುವಂತಹ ಕೆಲಸವನ್ನ, ಬ್ರಿಟಿಷರ ಕಪಿಮುಷ್ಟಿಯಲ್ಲಿ ಭಾರತವನ್ನ ಕಿತ್ತೊಗೆಯಲು ಅವರು ಹೂಡಿದಂತಹ ಈ ಗಾನ, ಬಹುಶಃ ಈ ಗಾನವೇ ಪ್ರೇರಣೆಯಾಗಿದೆ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಅಂತ ನನ್ನ ಅಭಿಪ್ರಾಯ ಅನ್ಸುತ್ತೆ. ಇಂತಹ ಒಂದು ಗಾನ ನಮ್ಮ ಭಾರತ ಮಾತೆಯ ಅಭಿಮಾನಕ್ಕಾಗಿ, ದೇಶದ ಅಭಿಮಾನಕ್ಕಾಗಿ, ರಾಷ್ಟ್ರೀಯತೆಯ ಅಭಿಮಾನಕ್ಕಾಗಿ ಬಂಕಿಂ ಚಂದ್ರ ಚಟರ್ಜಿ ಅವರು ಇವತ್ತು 150 ದಿನವನ್ನ 150 ವರ್ಷಗಳನ್ನ ನಾವು ಪೂರೈಸಿದ್ದೇವೆ. ಅವ್ರು ನಿಜವಾಗ್ಲೂ ನಮ್ಮೆಲ್ರಿಗೂ ಇವತ್ತು ಅಭಿನಂದನಾ ದಿನ ಅಂತ ಅನ್ಸುತ್ತೆ. ನಮ್ಗೆ ಇವತ್ತು ಕೂಡ ಸ್ವಾತಂತ್ರ್ಯ ಸಿಕ್ಕಿದ ದಿನ ನೆನಪಾಗ್ತದೆ ಅಂತ ಅನ್ಸುತ್ತೆ. ಅಷ್ಟು ನಮ್ಗೆ ಈ ವಂದೇ ಮಾತರಂ ಮೇಲೆ ಅಭಿಮಾನ ಇದೆ.